ಅಮ್ಮತ್ತಿ ಕೊಡವ ಸಮಾಜದ ಪ್ರಮುಖರು ವಿರಾಜಪೇಟೆಯ ಶಾಸಕರ ಗೃಹ ಕಚೇರಿಯಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರನ್ನು ಸನ್ಮಾನ ಮಾಡಿದರು. ತಾವು ಶಾಸಕರಾಗಿ ಆಯ್ಕೆಯಾದಲ್ಲಿಂದ ಕೈಗೊಳ್ತಾ ಇರುವ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಿರಂತರ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುತ್ತಿರುವುದಕ್ಕೆ ಹಾಗೂ ವಿಶೇಷವಾಗಿ ಜಮ್ಮ ಬಾಣೆ ಸಮಸ್ಯೆ ನಿವಾರಣೆ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ, ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆ ಮತ್ತು ದಶಕಗಳಿಂದ ಕೊಡವ ಸಮುದಾಯದವರನ್ನು ಕೊಡಗರು ಎಂದು ಸಂಬೋಧನೆ ಮಾಡ್ತಾ ಇರುವುದನ್ನು ಸರ್ಕಾರಿ ದಾಖಲೆಗಳಲ್ಲಿ ಅಧಿಕೃತವಾಗಿ ಬದಲಾಯಿಸಿ ಕೊಡವರು ಎಂದು ನಮೂದಿಸುವಂತೆ ತಿದ್ದುಪಡಿ ಮಾಡಿದ ವಿಶೇಷ ಪ್ರಯತ್ನಕ್ಕೆ ಗೌರವಿಸುವ ಸಲುವಾಗಿ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಎಂದು ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷರು ತಿಳಿಸಿದರು. ಅಲ್ಲದೆ ಅಮ್ಮತ್ತಿ ಕೊಡವ ಸಮಾಜಕ್ಕೆ ಸಂಬಂಧಪಟ್ಟ ಜಾಗಕ್ಕೆ 40 ವರ್ಷಗಳಿಂದ ಕೆಲವು ದಾಖಲೆಗಳು ಸಮರ್ಪಕವಾಗಿ ಇರದ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಯಿತು. ತಕ್ಷಣ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ದಾಖಲೆಗಳನ್ನು ಸರಿಪಡಿಸಿ ನೀಡುವಂತೆ ಸೂಚನೆ ನೀಡಿದರು. ಕೊಡಗಿಗೆ ಅಪಾರವಾದಂಥ ಸೇವೆಯನ್ನು ಮಾಡಿ ಜನಾನುರಾಗಿಯಾಗಿದ್ದಾರೆ. ಅದಕ್ಕೆ ಮುಖ್ಯ ಸಾಕ್ಷಿಯಾಗಿ ಇವತ್ತು ನಮ್ಮ ಮುಂದೆ ಕೊಡವ ಅಭಿವೃದ್ಧಿ ನಿಗಮ ಎಂಬಂಥ ಒಂದು ಸಂಸ್ಥೆ ಹಲವಾರು ವರ್ಷಗಳ ಕನಸುಗಳು ಇವಾಗ ಈಡೇರಿ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವೆ. ಅಲ್ಲದೆ ನಮ್ಮಲ್ಲಿ ಪೂರ್ತಿ ಖಾತೆ ಬಗ್ಗೆ ಮತ್ತು ಜಮ್ಮ ಹಿಡುವಳಿಯ ಬಗ್ಗೆ ಹಲವಾರು ವರ್ಷಗಳಿಂದ ತುಂಬ ನಾವು ತೊಂದರೆಯನ್ನು ಅನುಭವಿಸಿದ್ದು. ಈಗ ಅದು ಪರಿಹಾರವಾಗಿ ಕೊಡಗಿನ ಜನರು, ಅದರಲ್ಲಿ ಕೊಡಗರು ಎಲ್ಲರೂ, ಕೊಡಗಿನ ಜಮ್ಮ ಹಿಡುವಳಿದಾರರು ತುಂಬ ಸಂತೋಷದಾಯಕವಾಗಿದ್ದು ನಿಟ್ಟುಸಿರುವಂತೆ ಆಗಿದೆ. ಅಲ್ಲದೆ ಇನ್ನೊಂದು ವಿಚಾರ ಎಂದರೆ, ನಮ್ಮ ಕೊಡಗರು ಅಂತ ಹೇಳುವಂಥ ಒಂದು ಪದ ಇತ್ತು. ಇವರು ನಮ್ಮ ಮಾನ್ಯ ಶಾಸಕರು ಅದನ್ನು ಪ್ರಯತ್ನದಿಂದ ಅದನ್ನು ಕೊಡವರು ಕೇಳಿ ಮಾಡಿ ನಮಗೆ ಒಂದು ಪ್ರಯೋಜನವನ್ನು ಮಾಡಿ ಸರ್ಕಾರದ ದಾಖಲೆಗಳಲ್ಲಿ ಅದನ್ನು ಕೊಟ್ಟಿರುತ್ತಾರೆ. ಅದರ ಜೊತೆಗೆ ನಮ್ಮ ಅಮ್ಮತ್ತಿ ಕೊಡವ ಸಮಾಜಕ್ಕೂ ಸಹ ಇವರು ಹಲವಾರು ಸಹಕಾರವನ್ನು ಮಾಡಿರುತ್ತಾರೆ. ನಾವು ನಮ್ಮ ಹಲವಾರು ಸಂದರ್ಭಗಳಲ್ಲಿ ಅವರನ್ನು ಕರೆದು ನಾವು ನಮ್ಮ ಉತ್ತರಿ ಊರವರ ಸಂದರ್ಭದಲ್ಲೂ ಸಹ ಇವರನ್ನು ಅಭಿನಂದಿಸಿ ಇವರಿಂದ ನಾವು ಮಾರ್ಗದರ್ಶನವನ್ನು ಪಡೆದಿದ್ದೇವೆ. ಈಗಲೂ ನಮ್ಮ ಒಂದು ರಸ್ತೆಯ ಒಂದು ಕೆಲಸವನ್ನು ಮಾಡಲು ಅವರು ನಮಗೆ ಮುಂದೆ ಬಂದಿರುತ್ತಾರೆ. ಅವರು ಇನ್ನು ಮುಂದಕ್ಕೂ ಉತ್ತಮವಾದಂಥ ಭವಿಷ್ಯವನ್ನು ಹೊಂದಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಎಂಬಂಥ ಒಂದು ಕನಸನ್ನು ನಾವು ಈ ಸಂದರ್ಭ ಅಧ್ಯಕ್ಷರಾದ ಐನಂಡ ಪ್ರಕಾಶ್, ಸದಸ್ಯರಾದ ಪಟ್ಟಣ ಧನುತಯ್ಯ, ದೆಲ್ಲಚಂಡ ಭೀಮಯ್ಯ, ಮನೆಪಂಡ ಧನ್ಯ ದೇವಯ್ಯ, ಕುಟ್ಟಂಡ ಅಪ್ಪಣ್ಣ, ಮಂಡೆಪಂಡ ಲಾಲ ಮಾಚಯ್ಯ, ಚೋಕಂಡ ಶ್ಯಾಮ್ ಬೋಪಣ್ಣ, ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು.